ನೆಕ್ಸ್ಟ್ ಡಿಮೋಷನ್, ವಿತ್ಡ್ರಾಲ್ ಆಫ್ ಪ್ರಮೋಷನ್ ಅಂಡ್ ಫಾರ್ಗೋಯಿಂಗ್ ಆಫ್ ಪ್ರಮೋಷನ್. ಡಿಮೋಷನ್ ಇದ್ದಲ್ಲಿ ಡಿಮೋಷನ್ ರೇಡಿಯೋ ಬಟನ್ ಅನ್ನ ಕ್ಲಿಕ್ ಮಾಡಿ. ಎಂಪ್ಲಾಯಿ ಡೀಟೇಲ್ಸ್ ಬಿಫೋರ್ ಡಿಮೋಷನ್. ಸೊ ಡಿಪಾರ್ಟ್ಮೆಂಟ್, ಕೇಡರ್, ಪೋಸ್ಟ್, ಡಿಸ್ಟ್ರಿಕ್ಟ್, ಸಬ್ ಡಿವಿಷನ್, ತಾಲೂಕ್, ಆಫೀಸ್, ಪೇ ಸ್ಕೇಲ್ ಅಂಡ್ ಬೇಸಿಕ್ ಪೇ before demotion, and employee details on demotion. So that is again department, cadre, post, pay scale, new basic. Nantara stagnation increment count, increment date, effective date, order number, order date. So document anna ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಅನ್ನ ನಮೂದಿಸಿ. ರಿಮಾರ್ಕ್ಸ್ ಏನಾದರೂ ಇದ್ದಲ್ಲಿ ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಡಾಟಾ ಸೇವ್ ಆಗುತ್ತೆ. ವಿತ್ಡ್ರಾಲ್ ಆಫ್ ಪ್ರಮೋಷನ್ ಇದ್ದಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ಬಿಫೋರ್ ವಿತ್ಡ್ರಾಲ್ ಆಫ್ ಪ್ರಮೋಷನ್ ಎಂಟ್ರಿ ಮಾಡಬೇಕು. ಡಿಪಾರ್ಟ್ಮೆಂಟ್, ಕೇಡರ್, ಪೋಸ್ಟ್, ಡಿಸ್ಟ್ರಿಕ್ಟ್, ಸಬ್ ಡಿವಿಷನ್, ತಾಲೂಕ್, ಆಫೀಸ್, ಪೇ ಸ್ಕೇಲ್, ಬೇಸಿಕ್ ಪೇ ಬಿಫೋರ್ ವಿತ್ಡ್ರಾಲ್, and details after withdrawal of promotion. Department, cadre, post, pay scale, new basic. Stagnation increment count, next increment date, effective date, order number, order date. Entry ಆಗಿರಬೇಕು. ಅಪ್ಲೋಡ್ ಡಾಕ್ಯುಮೆಂಟ್, ಆರ್ಡರ್ನ ಅಪ್ಲೋಡ್ ಮಾಡಿ. ಫೋರ್ಗೋಯಿಂಗ್ ಆಫ್ ಪ್ರಮೋಷನ್ ಇದ್ದಲ್ಲಿ ಆ ರೇಡಿಯೋ ಬಟನ್ ಅನ್ನು ಸೆಲೆಕ್ಟ್ ಮಾಡಿ. ಡಿಪಾರ್ಟ್ಮೆಂಟ್, ಕೇಡರ್, ಪೋಸ್ಟ್, ಡಿಸ್ಟ್ರಿಕ್ಟ್, ಸಬ್ ಡಿವಿಷನ್, ತಾಲೂಕ್, ಆಫೀಸ್, ಪೇ ಸ್ಕೇಲ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಡೇಟ್ ಆಫ್ ಸಬ್ಮಿಷನ್ ಆಫ್ ರಿಕ್ವೆಸ್ಟ್ ಫಾರ್ ಫೋರ್ಗೋಯಿಂಗ್ ಪ್ರಮೋಷನ್ ಎಂಟ್ರಿ ಮಾಡಿ. ರೀಸನ್ ಅನ್ನ ಎಂಟ್ರಿ ಮಾಡಿ. ಪರ್ಮಿಷನ್ ಆರ್ಡರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಆರ್ಡರ್ ಡೇಟ್ ಎಂಟ್ರಿ ಮಾಡಿ. ಆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ. ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಎಂಟ್ರಿ ಮಾಡಿದ ನಂತರ ರಿಮಾರ್ಕ್ಸ್ ಇದ್ದಲ್ಲಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಡಾಟಾ ಸೇವ್ ಆಗುತ್ತೆ. ಒಂದು ವೇಳೆ ಈ ಯಾವುದು ಇವೆಂಟ್ ಇಲ್ಲದೆ ಇದ್ದಲ್ಲಿ ಎನ್ಎ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಂಕ್ರಿಮೆಂಟ್. HRMS 1 ಇಂದ ಡಾಟಾ ಫೆಚ್ ಆಗಿ ಕೆಳಗಡೆ ಗ್ರಿಡ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸ್ಕೇಲ್ ಕ್ಯಾಟಗರಿ, ಪೇ ಸ್ಕೇಲ್ ಬಿಫೋರ್ ಇಂಕ್ರಿಮೆಂಟ್, ಬೇಸಿಕ್ ಪೇ ಬಿಫೋರ್ ಇಂಕ್ರಿಮೆಂಟ್, ಟೈಪ್ ಆಫ್ ಇಂಕ್ರಿಮೆಂಟ್, stagnation count, current increment date, basic pay after increment, new scale category, rate of increment, next increment date, office order number, office order date. So ಇಲ್ಲಿ ನಾವು ಎಡಿಟ್ ಮಾಡಬೇಕಾಗಿರೋದು ಆಫೀಸ್ ಆರ್ಡರ್ ನಂಬರ್, ಆಫೀಸ್ ಆರ್ಡರ್ ಡೇಟ್ ಅಂಡ್ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್. ಅಂಡ್ ರಿಮಾರ್ಕ್ಸ್ ಏನಾದ್ರು ಇದ್ದಲ್ಲಿ ಅದನ್ನು ಸಹ ನೀವು ಎಂಟ್ರಿ ಮಾಡ್ಬೋದು. ಎಡಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಜಸ್ಟ್ ಆರ್ಡರ್ ನಂಬರ್ ಎಂಟ್ರಿ ಮಾಡಿ, ಆಫೀಸ್ ಆರ್ಡರ್ ಡೇಟ್ ಎಂಟ್ರಿ ಮಾಡಿ ಮತ್ತು ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಇದನ್ನು ಎಂಟ್ರಿ ಮಾಡಿ. ರಿಮಾರ್ಕ್ಸ್ ಇದ್ದಲ್ಲಿ ರಿಮಾರ್ಕ್ಸ್ ಅನ್ನು ಸಹ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ಡಾಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಮೆಸೇಜ್ ಬಂದ ನಂತರ ಎಲ್ಲ ಡಾಟಾ ಕೆಳಗಡೆ ಗ್ರಿಡ್ ಅಲ್ಲಿ ಎಂಟ್ರಿ ಆಗಿರುತ್ತೆ. ಇದೇ ರೀತಿ ಪ್ರತಿಯೊಂದು ಇಂಕ್ರಿಮೆಂಟ್ ಎಂಟ್ರೀಸ್ನ ನೀವು ಎಡಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಸಿಪ್ಲಿನರಿ ಆಕ್ಷನ್, ಮೈನರ್ ಪೆನಾಲ್ಟೀಸ್. ಅಪ್ಲಿಕೇಬಲ್ ಇದ್ದಲ್ಲಿ HRMS 1 ಇಂದ ಡಾಟಾ ಫೆಚ್ ಆಗಿರುತ್ತೆ. ಇಲ್ಲದಿದ್ದಲ್ಲಿ NA ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಇದ್ದಲ್ಲಿ ಫೈನ್ ಅಮೌಂಟ್ ಅನ್ನ ಎಂಟ್ರಿ ಮಾಡಿ. ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿದ ನಂತರ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ. ನಂತರ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಅನ್ನ ಎಂಟ್ರಿ ಮಾಡಿ. ರಿಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೆನ್ಷರ್ ಇದ್ದಲ್ಲಿ ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ. ಆರ್ಡರ್ ಕಾಪಿ ಅಪ್ಲೋಡ್ ಮಾಡಿ. ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವಿತ್ಹೋಲ್ಡಿಂಗ್ ಇಂಕ್ರಿಮೆಂಟ್ ವಿತೌಟ್ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಇದ್ದಲ್ಲಿ ನಂಬರ್ ಆಫ್ ಇಂಕ್ರಿಮೆಂಟ್ಸ್ ಎಂಟ್ರಿ ಮಾಡಿ. ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ. ಅಪ್ಲೋಡ್ ಆರ್ಡರ್ ಡಾಕ್ಯುಮೆಂಟ್, ಆಮೇಲೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಮತ್ತು ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ವಿತ್ಹೋಲ್ಡಿಂಗ್ ಆಫ್ ಇಂಕ್ರಿಮೆಂಟ್ ವಿತೌಟ್ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಇದ್ದಲ್ಲಿ ನಂಬರ್ ಆಫ್ ಇಂಕ್ರಿಮೆಂಟ್ಸ್ ಎಂಟ್ರಿ ಮಾಡಿ. ಆರ್ಡರ್ ನಂಬರ್, ಆರ್ಡರ್ ಡೇಟ್
ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ, ಅದಾದ ನಂತರ ಅಪ್ಲೋಡ್ ಆರ್ಡರ್ ಡಾಕ್ಯುಮೆಂಟ್. ವಿಥೋಲ್ಡಿಂಗ್ ಆಫ್ ಪ್ರಮೋಷನ್ ಇದ್ದಲ್ಲಿ ಪೀರಿಯಡ್ ಅಪ್ ಟು ವಿಚ್ ಡೇಟ್ ಅಂತ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಆ್ಯಂಡ್ ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ, ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ರಿಡಕ್ಷನ್ ಟು ಅ ಲೋವರ್ ಸ್ಟೇಜ್ ಇನ್ ದ ಟೈಮ್ ಸ್ಕೇಲ್ ಆಫ್ ಪೇ ಅಂತಿದ್ದಲ್ಲಿ ಡೇಟ್ ಫ್ರಮ್ ವಿಚ್ ದ ಪೆನಾಲ್ಟಿ ವಿಲ್ ಟೇಕ್ ಎಫೆಕ್ಟ್, current basic, current pay scale, number of stages of reduction, revised basic, entry ಮಾಡಿ, is increment allowed for this period, select ಮಾಡಿ, ಅದಾದ ನಂತರ ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ರಿಕವರಿ ಫ್ರಮ್ ಪೇ ಆಫ್ ಎನಿ ಪೆಕ್ಯೂನರಿ ಲಾಸ್ ಕಾಸ್ಟ್ ಟು ಗವರ್ಮೆಂಟ್ ಇದ್ದಲ್ಲಿ ಅಮೌಂಟ್ ಎಂಟ್ರಿ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಾವುದು ಇಲ್ಲದೇ ಇರೋದ್ರಿಂದ ಎನ್ಎ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಸಿಪ್ಲಿನರಿ ಆಕ್ಷನ್, ಮೇಜರ್ ಪೆನಾಲ್ಟೀಸ್. HRMS 1 ಇಂದ ಡೇಟಾ ಫೆಚ್ ಆಗುತ್ತೆ. HRMS 1 ಇಂದ ಡೇಟಾ ಫೆಚ್ ಆಗಿರುತ್ತೆ. ಸೊ ಈ ಎಂಪ್ಲಾಯ್ಗೆ ಯಾವ ರೆಕಾರ್ಡು ಇಲ್ಲದೆ ಇರೋದ್ರಿಂದ ಎನ್ಎ ಅಂತ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಯಾವುದಾದ್ರೂ ರೆಕಾರ್ಡ್ ಇದ್ದಲ್ಲಿ ರಿಡಕ್ಷನ್ ಟು ಲೋವರ್ ಗ್ರೇಡ್ ಪೋಸ್ಟ್ ಸರ್ವಿಸ್ ಇದ್ದಲ್ಲಿ ಪ್ರೆಸೆಂಟ್ ಗ್ರೇಡ್ ಪೋಸ್ಟ್ ಸರ್ವಿಸ್ ಎಂಟ್ರಿ ಮಾಡಿ, ರೆಡ್ಯೂಸ್ ಗ್ರೇಡ್ ಪೋಸ್ಟ್ ಅಥವಾ ಸರ್ವಿಸ್, ಆರ್ಡರ್ ಅನ್ನು ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಿಡಕ್ಷನ್ ಟು ಲೋವರ್ ಪೇ ಸ್ಕೇಲ್ ಇದ್ದಲ್ಲಿ ಪ್ರೆಸೆಂಟ್ ಪೇ ಸ್ಕೇಲ್ ಅಂಡ್ ರೆಡ್ಯೂಸ್ ಪೇ ಸ್ಕೇಲ್ ಎಂಟ್ರಿ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕಂಪಲ್ಸರಿ ರಿಟೈರ್ಮೆಂಟ್ ಇದ್ದಲ್ಲಿ ಎಫೆಕ್ಟಿವ್ ಡೇಟ್ ಅನ್ನು ಎಂಟ್ರಿ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಿಮೂವಲ್ ಫ್ರಮ್ ಸರ್ವಿಸ್ ಇದ್ದಲ್ಲಿ ಎಫೆಕ್ಟಿವ್ ಡೇಟ್ ಎಂಟ್ರಿ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಡಿಸ್ಮಿಸಲ್ ಫ್ರಮ್ ಸರ್ವಿಸ್ ಇದ್ದಲ್ಲಿ ಎಫೆಕ್ಟಿವ್ ಡೇಟ್ ಎಂಟ್ರಿ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಅಪ್ಲೋಡ್ ಡಾಕ್ಯುಮೆಂಟ್ ಆಫ್ ದಿ ಆರ್ಡರ್, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ಎಂಪ್ಲಾಯಿಗೆ ಏನು ರೆಕಾರ್ಡ್ ಇಲ್ಲದೆ ಇರೋದ್ರಿಂದ ಎನ್ಎ ಅಂತ ಸೆಲೆಕ್ಟ್ ಮಾಡಿ. ಸೊ ಡಾಟಾ ಸೇವ್ ಆಗುತ್ತೆ. ನೆಕ್ಸ್ಟ್ ಸಸ್ಪೆನ್ಷನ್. ಈ ಎಂಪ್ಲಾಯಿಗೆ ಡಾಟಾ ಯಾವುದು ಲಭ್ಯವಿಲ್ಲ. HRMS 1 ಇಂದ ಡಾಟಾ ಫೆಚ್ ಆಗುತ್ತೆ. ಎಸ್ ಇದ್ದಲ್ಲಿ ಸಸ್ಪೆನ್ಷನ್ ಟೈಪ್ ಸೆಲೆಕ್ಟ್ ಮಾಡಬೇಕು. ಇನ್ವೋಕ್, ರಿವೋಕ್ ಅಥವಾ ಎಕ್ಸ್ಟೆಂಡ್, ಆರ್ಡರ್ ನಂಬರ್, ಆರ್ಡರ್ ಡೇಟ್, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸಸ್ಪೆನ್ಷನ್ ರೆಕಾರ್ಡ್ ಇಲ್ಲದೆ ಇರೋದ್ರಿಂದ ಎನ್ಇ ಬಟನ್ ಅನ್ನು ಕ್ಲಿಕ್ ಮಾಡಿ, ಡಾಟಾ ಸೇವ್ ಆಗುತ್ತೆ. ನೆಕ್ಸ್ಟ್ ಚಾರ್ಜ್ ಡೀಟೇಲ್ಸ್. ಚಾರ್ಜ್ ಡೀಟೇಲ್ಸ್ HRMS 1 ಇಂದ ಫೆಚ್ ಆಗುತ್ತೆ. ಈ ಎಂಪ್ಲಾಯಿಗೆ ಚಾರ್ಜ್ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಎನ್ಎ ಅನ್ನ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಇದ್ದಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಟು ಪ್ರೆಸೆಂಟ್ ಪೋಸ್ಟ್, ಕರೆಂಟ್ ಪೇ ಸ್ಕೇಲ್, ಪ್ರೆಸೆಂಟ್ ಕೇಡರ್, ಆರ್ಗನೋಗ್ರಾಮ್ ಡೀಟೇಲ್ಸ್ ಬೇಕಿದ್ದಲ್ಲಿ ಫಿಲ್ ಮಾಡ್ಬೋದು, ಮ್ಯಾಂಡೇಟರಿ ಅಲ್ಲ. ಟೈಪ್ ಆಫ್ ಚಾರ್ಜ್ ಸೆಲೆಕ್ಟ್ ಮಾಡಿ, ಫ್ರಮ್ ಡೇಟ್ ಟು ಡೇಟ್, ಸ್ಕೇಲ್ ಕ್ಯಾಟಗರಿ, ಪೇ ಸ್ಕೇಲ್ ಟು ವಿಚ್ ಪೋಸ್ಟ್ ಆಫ್ ದ ಚಾರ್ಜ್ ಇಸ್ ಟೇಕನ್, ಚಾರ್ಜ್ ಅಲೌನ್ಸ್ ಅಮೌಂಟ್, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಮತ್ತು ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ರೆಕಾರ್ಡ್ ಇನ್ಸರ್ಟ್ ಆಗುತ್ತೆ. ಚಾರ್ಜ್ ಡೀಟೇಲ್ಸ್ ಇಲ್ಲ ಅಂದ್ರೆ ಎನ್ಎ ಅನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅವಾರ್ಡ್ಸ್. ಅವಾರ್ಡ್ಸ್ ಡೀಟೇಲ್ಸ್ HRMS 1 ಇಂದ ಫೆಚ್ ಆಗುತ್ತೆ. ಒಂದು ವೇಳೆ ಡಾಟಾ ಇದ್ದಲ್ಲಿ ನೇಚರ್ ಆಫ್ ಅವಾರ್ಡ್,
purpose of award, level, date of award, awarded by, award na copy ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ದಲ್ಲಿ ಡಾಟಾ ಸೇವ್ ಆಗುತ್ತೆ. ಡಾಟಾ ಇಲ್ಲದೆ ಇರೋದ್ರಿಂದ ಎನ್ಎನ ಸೆಲೆಕ್ಟ್ ಮಾಡಿ. ಪರ್ಮಿಷನ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್, ಇದು ESR ನಲ್ಲೇ ಫೀಡ್ ಮಾಡಬೇಕು. HRMS ಅಲ್ಲಿ ಡಾಟಾ ಇರುವುದಿಲ್ಲ. ಪರ್ಮಿಷನ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್, ಇದು ESR ಅಲ್ಲಿ ಎಂಟ್ರಿ ಮಾಡಬೇಕು. HRMS 1 ನಲ್ಲಿ ಡಾಟಾ ಇರುವುದಿಲ್ಲ. ಅಪ್ಲಿಕೇಬಲ್ ಇದ್ದಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಕೋರ್ಸ್ ನೇಮ್, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲದಿದ್ದಲ್ಲಿ NA ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪರ್ಮಿಷನ್ ಟು ಪರ್ಚೇಸ್ ಪ್ರಾಪರ್ಟೀಸ್, ಪರ್ಮಿಷನ್ ತಗೊಂಡಿರೋದು SR ಬುಕ್ ಅಲ್ಲಿ ಎಂಟ್ರಿ ಇದ್ದಲ್ಲಿ ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ. HRMS ಅಲ್ಲಿ ಈ ಡಾಟಾ ಇರುವುದಿಲ್ಲ. ESR ಅಲ್ಲೇ ಎಂಟ್ರಿ ಮಾಡಬೇಕು. ಅಪ್ಲಿಕೇಬಲ್ ಎಸ್ ಅಂತ ಸೆಲೆಕ್ಟ್ ಮಾಡಿ, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲದಿದ್ದಲ್ಲಿ NA ಅಂತ ಸೆಲೆಕ್ಟ್ ಮಾಡಿ. NOC ಟು ಅಪ್ಲೈ ಫಾರ್ ದ ಗವರ್ಮೆಂಟ್ ಪೋಸ್ಟ್, ಒಂದು ವೇಳೆ NOC ಏನಾದರೂ ಪಡೆದಿದ್ದಲ್ಲಿ ಅದನ್ನ SR ಅಲ್ಲಿ ಎಂಟ್ರಿ ಇದ್ದಲ್ಲಿ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. HRMS 1 ನಲ್ಲಿ ಡಾಟಾ ಇರುವುದಿಲ್ಲ. ಸೊ ಅಪ್ಲಿಕೇಬಲ್ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಪೋಸ್ಟ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್, ನೋಟಿಫಿಕೇಶನ್ ನಂಬರ್, ನೋಟಿಫಿಕೇಶನ್ ಡೇಟ್, ಆರ್ಡರ್ ನಂಬರ್, ಆರ್ಡರ್ ಡೇಟ್ ಎಂಟ್ರಿ ಮಾಡಿ, ಆರ್ಡರ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಹಾಗೂ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ, ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಡಾಟಾ ಇಲ್ಲ ಅಂದ್ರೆ NA ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಸ್ ಪೇ ರಿವಿಷನ್. ಪೇ ರಿವಿಷನ್ ಡಾಟಾ HRMS 1 ಇಂದ ಫೆಚ್ ಆಗಿರುತ್ತೆ. 1 ಇಂದ ಫೆಚ್ ಆಗಿರೋ ಡಾಟಾ ಕೆಳಗಡೆ ಗ್ರಿಡ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಎಡಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ 1 ಇಂದ ಫೆಚ್ ಆಗದೇ ಇರೋ ಡಾಟಾಗಳೆಲ್ಲ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಸ್ ಎಕ್ಸಿಟ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಎಂಪ್ಲಾಯೀಸ್ಗೆ ಎಕ್ಸಿಟ್ ಮ್ಯಾನೇಜ್ಮೆಂಟ್ನ ಡಾಟಾ ಯಾವುದು ಇರುವುದಿಲ್ಲ. ಸೊ ಇದನ್ನ ಎಂಟ್ರಿ ಮಾಡಬೇಡಿ, NA ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ ಪಾರ್ಟ್ ಕೇಡರ್ ಚೇಂಜ್. ಒಂದು ವೇಳೆ ಎಂಪ್ಲಾಯೀಸ್ ಅವರ ಸರ್ವಿಸ್ನಲ್ಲಿ ಕೇಡರ್ ಚೇಂಜ್ ಅನ್ನು ಮಾಡಿಕೊಂಡಿದ್ದಲ್ಲಿ ಆ ಡಾಟಾ HRMS 1 ನಲ್ಲಿ ಎಂಟ್ರಿ ಇರುತ್ತೆ. ಅದು HRMS 1 ಇಂದ ಡಾಟಾ ಫೆಚ್ ಆಗಿರುತ್ತೆ. ಏನು ಯಾವ ರೆಕಾರ್ಡ್ ಇಲ್ಲದೆ ಇದ್ದಲ್ಲಿ NA ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಇದ್ದಲ್ಲಿ ಡೀಟೇಲ್ಸ್ ಬಿಫೋರ್ ಕೇಡರ್ ಚೇಂಜ್ ಅಂಡ್ ಡೀಟೇಲ್ಸ್ ಆಫ್ಟರ್ ಕೇಡರ್ ಚೇಂಜ್, ಎಫೆಕ್ಟಿವ್ ಡೇಟ್, ಅಡಿಷನಲ್ ಇಂಕ್ರಿಮೆಂಟ್, ಸ್ಟಾಗ್ನೇಷನ್ ಇಂಕ್ರಿಮೆಂಟ್, ಪೇ, ಪರ್ಸನಲ್ ಪೇ ಫಿಕ್ಸೇಷನ್, ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್, ಆರ್ಡರ್ ನಂಬರ್, ಆರ್ಡರ್ ಡೇಟ್, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬುಕ್ ಮತ್ತು ರಿಮಾರ್ಕ್ಸ್ ಇದೆಲ್ಲವೂ ಎಂಟ್ರಿ ಆಗಿರೋದನ್ನ ಖಾತ್ರಿಪಡಿಸ್ಕೊಂಡು ನೀವು ಡಾಕ್ಯುಮೆಂಟ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ದಲ್ಲಿ ಡಾಟಾ ಸೇವ್ ಆಗುತ್ತೆ.